ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ನವೆಂಬರ್ 10ನೇ ತಾರೀಕು. ಈ ವಿಡಿಯೋನ ನಾನು ನನ್ನ ಪರ್ಸನಲ್ ಚಾನಲ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ 2 ಚಾನಲ್ ಇದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಜನಕ್ಕೆ. ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ, ಇದರದ ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಸಿನ್ಸ್ ಟಾಪಿಕ್ ತುಂಬಾ ಆಡ್ ಆಗಿರೋದ್ರಿಂದ ಇದನ್ನ ನಾನು ಮೇನ್ ಚಾನಲ್ ಹಾಕಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಪರ್ಸನಲ್ ಚಾನಲ್ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಕೊಡೋಣ, ನಮ್ಮ ನೆಟ್ವರ್ಕ್ ಅಲ್ಲಿ ಯಾರಿದ್ದಾರೆ, ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದೀನಿ. ನಾನು ಆಕ್ಚುಲಿ ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಅನ್ಕೊಂಡಿದ್ದೆ, ಬಟ್ ಆಸ್ ಪರ್ ದ ಥಂಬ್ನೇಲ್ ಸೂರ್ಯನಗರ ಫೇಸ್ 4 ಅಲ್ಲಿ ತುಂಬಾ ಜನ ಇಂಟ್ರೆಸ್ಟೆಡ್ ಇದ್ದಾರೆ ಪ್ರಾಪರ್ಟಿನ ಖರೀದಿ ಮಾಡಲಿಕ್ಕೆ ಅಥವಾ ಪ್ರಾಪರ್ಟಿನ ಇನ್ವೆಸ್ಟ್ ಮಾಡಲಿಕ್ಕೆ. ಬಟ್ ಅದೇ ಸೂರ್ಯನಗರದಲ್ಲಿ ಓನರ್ ಶೇರ್ಸ್ ಅಂತ ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಗೂಗಲ್ ಅಲ್ಲಿ ಹೋಗಿ ನೋಡಿದ್ರೆ ಸೂರ್ಯನಗರ ಫೇಸ್ 4 ಓನರ್ ಶೇರ್ಸ್ ಅಂತ ಹೇಳಿ ಫೇಸ್ಬುಕ್ ಆಡ್ಸ್, ಇನ್ಸ್ಟಾಗ್ರಾಮ್ ಆಡ್ಸ್, OLX ಅಲ್ಲೂ ಕೂಡ ಸೂರ್ಯನಗರ ಫೇಸ್ 4 ಅಲ್ಲಿ ಲ್ಯಾಂಡ್ ಇದೆ ಅಂತ ಹಾಕ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇನ್ ಇಟ್, ಬಟ್ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಟ್ರು ನೀವು ತಿಳ್ಕೊಳ್ಳೇಬೇಕು, ಅದನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಒಂದು ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ ಅವ್ರ ಗಮನಕ್ಕೆ ಬಂದು. ಆ ನೋಟಿಫಿಕೇಶನ್ ಏನ್ ಹೇಳುತ್ತೆ, ಅದ್ರ ಬಗ್ಗೆ ನನ್ನ ರಿವ್ಯೂ ಏನು, ನೀವು ಇನ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡಬಹುದು, ಏನ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ನಾಲೆಡ್ಜ್ ಪ್ರಕಾರ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೀವೇನಾದ್ರೂ ಹೊಸಬ್ರಾಗಿ ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದಿದ್ರೆ, ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಆಗಲಿ, ಪ್ಲೀಸ್ ನನ್ನ ಪರ್ಸನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಈ ತರ ಏನಾದರೂ ಆಡ್ ಟಾಪಿಕ್ ಇದ್ರೆ ಐ ಲಾರ್ಜರ್ಲಿ ಟಾಕ್ ಅಬೌಟ್ ಹಿಯರ್. ಸೊ ಜಸ್ಟ್ ಬೆನಿಫಿಟ್ ಆಫ್ ಎವ್ರಿಬಡಿ. ಆ ತರ ಹೊಸಬ್ರು ಏನಾದರೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ದು ಮೇನ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ. ಸೊ ಗೋಯಿಂಗ್ ಟು ಫರ್ದರ್, ನೀವು KHB ವೆಬ್ಸೈಟ್ ಸೂರ್ಯನಗರ ಫೇಸ್ 4 ನಾನೇ ನಮ್ಮ ಚಾನಲ್ ಅಲ್ಲಿ ತುಂಬಾ ಹಿಂದೆನೆ ವಿಡಿಯೋ ಹಾಕಿದ್ದೆ. ಆಲ್ರೆಡಿ ಪ್ರೀ ಲಿಸ್ಟ್ ಬಂದಿದೆ, ಲಾಟ್ರಿ ಹತ್ತತ್ರ ಇದೆ. ಇನ್ನೇನು ಈ ತಿಂಗಳು ಅಥವಾ ಮುಂದಿನ ತಿಂಗಳು ವೆರಿ ಸೂನ್ ಲಾಟ್ರಿ ಆಗ್ಬೋದು. ಬಟ್ ತುಂಬಾ ಜನ ಏನ್ ಅಪ್ಲಿಕೇಶನ್ ಬಂದಿದೆ, ಹೊಸ ಲಾಟ್ರಿ ಬಂದಿದ್ಯಾ, ಹೊಸ ಏನಾದ್ರು ಆಪ್ಷನ್ ಬಂದಿದ್ಯಾ, ತುಂಬಾ ಜನ ನೋಡ್ತಾರೆ. ಸೊ ನೀವು KHB ವೆಬ್ಸೈಟ್ ಅಲ್ಲಿ ಸೂಕ್ಷ್ಮವಾಗಿ ಮೋರ್ ಡೀಟೇಲ್ ಹೋಗಿ ಗಮನಿಸಿದ್ರೆ, ಓಕೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಒಂದು ನೋಟಿಫಿಕೇಶನ್ ಇದೆ. ಇಲ್ಲಿ ನೋಡಿ, ಬ್ಲೂ ಕಲರ್ ಏನು ಹೈಲೈಟ್ ಆಗಿದೆಯಲ್ಲ, ಅಲಾಟ್ಮೆಂಟ್ ಆಫ್ ಸೈಟ್ ಆಫ್ ಲ್ಯಾಂಡ್ ಓನರ್ ಶೇರ್ ಇನ್ ಸೂರ್ಯನಗರ 4th phase, notification by private housing societies and associations on 15/6/2024. ಅಂದ್ರೆ 5 ತಿಂಗಳ ಹಿಂದೆನೆ KHB ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ತುಂಬಾ ಜನ ಈ ತರ ಸೂಕ್ಷ್ಮ ಡೀಟೇಲ್ಸ್ ಗಳನ್ನ ನೋಡೋದಿಲ್ಲ. ನನಗೆ ಇದು ಗೊತ್ತಿತ್ತು, ಬಟ್ ಆದ್ರೂ ಮೋಸ್ಟ್ಲಿ ಯಾರು ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಇದ್ರ ಬಗ್ಗೆ, ಸುಮ್ಮನೆ ವಿಡಿಯೋ ಮಾಡೋದು ಬೇಡ ಅನ್ಕೊಂಡಿದ್ದೆ. ಬಟ್ ಫ್ರಮ್ ಪಾಸ್ಟ್ 5 months ನನಗೆ ಆಲ್ರೆಡಿ ಒಂದು 30-45 ಕಾಲ್ ಬಂದಿದೆ, ಸೇಯಿಂಗ್ ದಟ್ ಸರ್ ನಾನು ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗಿದ್ದೆ, ನೋಡಿದ್ದೆ, ಈ ತರ ಕಾಲ್ ಮಾಡಿದ್ರು, ಓನರ್ಸ್ ಡೀಟೇಲ್ಸ್ ಇದೆ, ಏನ್ ಮಾಡ್ಬೋದು, ಏನ್ ಮಾಡಬಾರ್ದು. ಒಬ್ಬೊಬ್ರು 50,000 ಕೊಟ್ಬಿಟ್ಟು ಆಲ್ರೆಡಿ ಬುಕಿಂಗ್ ಮಾಡಿದ್ದಾರೆ, ಒಬ್ಬೊಬ್ರು 1 ಲಕ್ಷ ಕೊಟ್ಟಿದ್ದಾರೆ, ಒಬ್ಬೊಬ್ರು 2 ಲಕ್ಷ, 3 ಲಕ್ಷ, 4 ಲಕ್ಷ ಕೊಟ್ಟವರು ಇದ್ದಾರೆ. ಕೆಲವೊಬ್ರು ಅಲ್ಲಿ ಹೋಗಿನ ಮೊದಲು ಕಾಲ್ ಮಾಡಿ ಅದರ ಬಗ್ಗೆ ವಿಚಾರಿಸಿರೋರು ಇದ್ದಾರೆ. ನಾನು ಅವ್ರಿಗೆ ಪ್ರತಿಯೊಬ್ಬರಿಗೂ KHB ವೆಬ್ಸೈಟ್ ಅಲ್ಲಿ ಈ ತರ ನೋಟಿಫಿಕೇಶನ್ ಬಂದಿದೆ, ಅದನ್ನ ಒಂದು 2-3 ಸಲ ಓದ್ಕೊಳ್ಳಿ. ಅದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಹೋಗಿ ಬುಕ್ ಮಾಡ್ಬೋದು, ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ಎಷ್ಟೋ ಜನಕ್ಕೆ ಈ ಲಿಂಕ್ ಅನ್ನ ಕೊಟ್ಟು ಗೈಡ್ ಮಾಡಿದ್ದೀನಿ. ಬಟ್ ಆ ಲಿಂಕು ನೋಟಿಫಿಕೇಶನ್ ಏನ್ ಹೇಳುತ್ತೆ ಅಂತ 2 ನಿಮಿಷದಲ್ಲಿ ಓದ್ಬಿಡ್ತೀನಿ, ತಿಳ್ಕೊಂಬಿಡಿ. ಸೊ ಇದು ವೆರಿ ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಅದಾದ್ಮೇಲೆ ಐ ವಿಲ್ ಸಿ ವಾಟ್ ಬೆಸ್ಟ್ ಐ ವಿಲ್ ಕಮೆಂಟ್ ಆನ್ ದಿಸ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, 18/6/22 ಯಾವಾಗ ಸೂರ್ಯ ಸಿಟಿ ಫೇಸ್ 4 ಪ್ರೀ ಲಿಸ್ಟ್ ಪೋಸ್ಟ್ ಲಿಸ್ಟ್ ಬಂದಿತ್ತಲ್ಲ, ಅವಾಗ್ಲೇನೆ ಇದು ಸ್ಟಾರ್ಟ್ ಆಗಿದೆ. ಕರ್ನಾಟಕ ಗೃಹ ಮಂಡಳಿಯು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಕೋನಸಂದ್ರ, ಬೊಮ್ಮಡಹಳ್ಳಿ, ಕಾಡುಜಕ್ಕನಹಳ್ಳಿ, ಇಂಡ್ಲವಾಡಿ ಮತ್ತು ಬಗ್ಗನಗೊಂಡಿ ಗ್ರಾಮಗಳಲ್ಲಿ ಒಟ್ಟು 2,000 ಎಕರೆ ಜಮೀನಲ್ಲಿ ಬಡಾವಣೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. 5 ತಿಂಗಳ ಹಿಂದೆದು. ಈ ಬಡಾವಣೆಗೆ ಜಮೀನು ನೀಡಿರುವ ಭೂಮಾಲೀಕರಿಗೆ ನಗದು ಭೂ ಪರಿಹಾರ ಬದಲಿಗೆ 50% ಅಭಿವೃದ್ಧಿಪಡಿಸಿದ ನಿವೇಶಗಳನ್ನು ಹಂಚಿಕೆ ಮಾಡಬೇಕಿದ್ದು, ಒಡಂಬಡಿಕೆಯ ಪ್ರಕಾರ ಇದುವರೆಗೂ ಹಂಚಿಕೆ ಪತ್ರ ವಿತರಿಸಿರುವುದಿಲ್ಲ. ಅಂದ್ರೆ ಈ ಫೇಸ್ 4 ಏನಿದೆಯಲ್ಲ, ಇಟ್ ಇಸ್ ವೆಂಟ್ ಅಂಡರ್ 50-50 ಶೇರಿಂಗ್. ನಾಳೆ ಲೇಔಟ್ ರೆಡಿ ಆದ್ಮೇಲೆ ಓನರ್ಸ್ಗೆ 50% ಶೇರಿಂಗ್ ಸಿಗುತ್ತೆ. ವಾಟ್ ಈಸ್ 50% ಶೇರಿಂಗ್ ಅಂದ್ರೆ, ನಂಬರ್ಸ್ ಐ ಆಮ್ ನಾಟ್ ಶ್ಯೂರ್. ಪ್ರಾಬಬಲಿ 1 ಎಕರೆಯಲ್ಲಿ ಗೌರ್ಮೆಂಟ್ ಪ್ಲಾನಿಂಗ್ ಪ್ರಕಾರ 10 ಸೈಟ್ ಇದ್ರೆ ಅದರಲ್ಲಿ 5 ಹೋಲ್ಡ್ KHB ಇರುತ್ತೆ ಅಲಾಟ್ಮೆಂಟ್ಗೆ, ಇನ್ನು 5 ಬೈ ಡಿಫಾಲ್ಟ್ ಆಗಿ ಲ್ಯಾಂಡ್ ಓನರ್ಸ್ ಏನ್ ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಕೊಡ್ಬೇಕಾಗುತ್ತೆ. ದಟ್ಸ್ ಅ ರೂಲ್.
ಬಟ್ ಇನ್ನೂ ವಿತರಿಸಿರುವುದಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ ನೀವೇ. ಅದಾಗೆ ಕೆಲವೊಂದು ದಿನಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಹೌಸಿಂಗ್ ಸೊಸೈಟಿಗಳು ಸದರಿ ಬಡಾವಣೆಯಲ್ಲಿ ಭೂಮಾಲೀಕರ ಪಾಲಿನ ನಿವೇಶನಗಳ ಮಾರ್ಕೆಟಿಂಗ್ ಕುರಿತು ಪ್ರಕಟಣೆ ನೀಡಿರುವುದು ಕರ್ನಾಟಕ ಗೃಹ ಮಂಡಳಿ ಗಮನಕ್ಕೆ ಬಂದಿದ್ದು, ನಿವೇಶನಗಳ ಹಂಚಿಕೆ ಪೂರ್ವದಲ್ಲಿಯೇ ಈ ರೀತಿ ಪ್ರಕಟಣೆ ನೀಡಿರುವುದು ಸಮಂಜಸವಾಗಿರುವುದಿಲ್ಲ. ಸೊ ಈಗೇನಾಗಿದೆ ಅಂದ್ರೆ, ಇನ್ನೂ ಲ್ಯಾಂಡ್ ಓನರ್ಗೆ KHB ಅವರು ಇನ್ನೂ ಕೊಟ್ಟೇ ಇಲ್ಲ ಅಂತ ಹೇಳಿ ಈ ನೋಟಿಫಿಕೇಶನ್ ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಆಲ್ರೆಡಿ ಕೆಲವೊಂದು ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳು ಪ್ರೈವೇಟ್ ಏನಿದೆ ಅವರು ಆಲ್ರೆಡಿ ಈ ತರ ಇದೆ ನಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ನಾಟ್ ದ ರೈಟ್ ಅಂತ ಅವ್ರು ಹೇಳ್ತಾರೆ. ಸೊ ಪ್ರಕಟಣೆಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಹೆಸರು, ಮಂಡಳಿಯ ಬೇರೆ ಬಡಾವಣೆ ಛಾಯಾಚಿತ್ರಗಳನ್ನು ಬಳಸಿಕೊಂಡಿರುವುದು ಕಾನೂನು ಬಾಹಿರವಾಗಿರುತ್ತದೆ. ಇನ್ನು ಮುಂದೆ ಈ ರೀತಿ ಪ್ರಕಟಣೆಗಳನ್ನು ನೀಡಿದಲ್ಲಿ ಅಂತವರಿಗೆ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಸೊ ಏನಾಗುತ್ತೆ, ಪ್ರೈವೇಟ್ ಅವರು ಪಾಂಪ್ಲೆಟ್ಸ್ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ KHB ಲೋಗೋ ಯೂಸ್ ಮಾಡಿದಾಗ ಜನಗಳಿಗೆ ಏನಿರುತ್ತೆ ಅಂದ್ರೆ, KHB ಅವರೇ ಮಾಡ್ತಾ ಇದ್ದಾರಾ ಅಂತ ಹೇಳಿ ಒಂದು ರಾಂಗ್ ಕನ್ಸೆಪ್ಷನ್ ಹೋಗುತ್ತೆ. ಅದನ್ನ ಕ್ರಿಯೇಟ್ ಮಾಡಬಾರ್ದು ಅಂತ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಒಂದು ಪ್ರಿಕಾಷನ್ ತರ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗ್ರೇಟ್. ಇನ್ನು ಮುಂದೆ ಈ ರೀತಿಯ ಪ್ರಕಟಣೆಗಳನ್ನು ನೀಡಿದಲ್ಲಿ ಅಂತವರಿಗೆ ವಿರುದ್ಧ ಕಾನೂನು. ಸದರಿ ಭೂಮಾಲೀಕರು ಪಾಲಿನ ನಿವೇಶನಗಳು ಮಾರಾಟ ಮಾಡುವ ವಿಷಯದಲ್ಲಿ ಕರ್ನಾಟಕ ಗೃಹ ಮಂಡಳಿ ಯಾವುದೇ ರೀತಿಯ ಬಾಧ್ಯತೆ, ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ. ಸೊ ಇನ್ ಕೇಸ್ ಯಾರ್ದೋ ಲ್ಯಾಂಡ್ ಹೋಗಿದೆ, ಅವ್ರಿಗೆ ಆಸ್ ಪರ್ ದ ಡಿಸ್ಕಷನ್ ಅಗ್ರಿಮೆಂಟು, ಇದೊಂದು 5 ವರ್ಷ ಹಳೆ ಲೇಔಟು, ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಸ್ಟಾರ್ಟ್ ಆಗಿ ಒಂದು 5-6 ವರ್ಷ ಹಿಂದಿನೇ ಇರುತ್ತೆ. ಓಕೆ, ಸೊ ಅವರು 2019 ಅಪ್ಲಿಕೇಶನ್ ಹಾಕಿದ್ದಾರೆ, ಅದ್ರ ಮೊದಲನೇ ಕೆಲಸಗಳು ಸ್ಟಾರ್ಟ್ ಆಗಿರುತ್ತೆ. ಅವ್ರಿಗೆ ಏನೇನ್ ಅಗ್ರಿಮೆಂಟ್ ಪ್ರಕಾರ ಏನಿರುತ್ತಲ್ಲ ಅವ್ರಿಗೆ ಕೊಟ್ಟ ಮೇಲೆ ಅದಕ್ಕೂ KHBಗೂ ಸಂಬಂಧ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಆದ ಪ್ರಯುಕ್ತ ಸಾರ್ವಜನಿಕರು ಈ ರೀತಿಯ ಭೂಮಾಲೀಕರ ಪಾಲಿನ ನಿವೇಶನಗಳನ್ನು ಖರೀದಿಸುವಾಗ ನೇರವಾಗಿ ನಿವೇಶನಗಳ ಮಾಲೀಕರು ಮತ್ತು ಭೂಮಾಲೀಕರೊಂದಿಗೆ ವ್ಯವಹರಿಸಿ ಕ್ರಮಬದ್ಧವಾದ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಖರೀದಿಸುವುದು ಸೂಕ್ತವಾಗಿರುತ್ತೆ. ಅವ್ರೇನ್ ತಪ್ಪಂತ ಹೇಳಿದಿಲ್ಲ, ಬಟ್ ಆದ್ರೆ ಯಾರೋ ಸಮ್ ಥರ್ಡ್ ಪಾರ್ಟಿ ಆರ್ ಸಮಥಿಂಗ್ ನಮ್ಮ ಹತ್ರ ಇಷ್ಟಿದೆ ಅಷ್ಟಿದೆ ಬುಕ್ ಮಾಡಿ ಅನ್ನೋದು ಇಟ್ಸ್ ನಾಟ್ ಅ ರೈಟ್. ಬಟ್ ಅದೇ ಥರ್ಡ್ ಪಾರ್ಟಿ ಓನರ್ನ ಮೀಟ್ಸ್ ಮಾಡಿ, ಓನರ್ ಲ್ಯಾಂಡು, ಅವ್ರ ಸರ್ವೆ ನಂಬರು, ಅವ್ರ ಜೊತೆಗೆ ಮತ್ತೆ KHB ಜೊತೆಗೆ ಆಗಿರುವಂತಹ ಅಗ್ರಿಮೆಂಟ್ಗಳು ಎಲ್ಲ ನಿಮ್ಗೆ ಪ್ರಾಪರ್ ಲೀಗಲ್ ಆಗಿ ಓಕೆ ಅಂದ್ರೆ ಅವ್ರ ಜೊತೆ ನೀವು ವ್ಯವಹರಿಸಿ ಕ್ರಮಬದ್ಧವಾಗಿ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಖರೀದಿಸುವುದು ಸೂಕ್ತವಾಗಿರುತ್ತೆ. ಇಟ್ಸ್ ವೆರಿ ಫೇರ್. ಭೂಮಾಲೀಕರನ್ನು ಹೊರತುಪಡಿಸಿ ಯಾವುದೇ ಹೌಸಿಂಗ್ ಸೊಸೈಟಿಗಳು, ಸಂಘ ಸಂಸ್ಥೆಗಳು, ಮಧ್ಯವರ್ತಿಗಳು ಹಾಗೆ ಇತರೆ ಸಂಬಂಧಪಡದ ವ್ಯಕ್ತಿಗಳೊಂದಿಗೆ ವ್ಯವಹರಿಸಿ ಮೋಸ, ವಂಚನೆ, ಆಮಿಷಕ್ಕೆ ಒಳಗಾಗಬಾರದೆಂದು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. ಸೊ ತುಂಬಾ ಜನ ಅಲ್ಲಿ ಹೋಗಿ ವಿಚಾರಿಸಿದಾಗ ಈ ತರ ಇದೆ ಅಂತ ಹೇಳಿ, ಸೊ ತುಂಬಾ ಜನ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ KHB ಕಸ್ಟಮರ್ಗೆ ಫೋನ್ ಮಾಡಿದಾಗ ಅಥವಾ KHB ಆಫೀಸಿಗೆ ಬಂದು ಅಲ್ಲಿ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಮೀಟ್ ಮಾಡಿದಾಗ, ಸರ್ ಈ ತರ ಇದಾಗ್ತದೆ ತುಂಬಾ ಆಗ್ತಾ ಇದೆ ಅಂದಾಗ KHB ಅವರು ಈ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಟ್ ಇಸ್ ವೆರಿ ಫೇರ್. ಸೆಕೆಂಡ್ ಥಿಂಗ್, ಒಂದು ವೇಳೆ ಕಾನೂನು ಬಾಹಿರವಾಗಿ ನಿವೇಶಗಳನ್ನು ಖರೀದಿಸಿ ಮೋಸ ಹೋದಲ್ಲಿ ಅಥವಾ ಈ ವಿಷಯದಲ್ಲಿ ಯಾವುದೇ ರೀತಿಯ ತಂಟೆ, ತಕರಾರು, ನ್ಯಾಯಾಲಯದ ವ್ಯಾಜ್ಯಗಳಿಗೆ ಕರ್ನಾಟಕ ಗೃಹ ಮಂಡಳಿ ಜವಾಬ್ದಾರಿ ಅಥವಾ ಹೊಣೆಗಾರಿಕೆಯಾಗಿರುವುದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ನೀವು ಇನ್ನೂ ಫರ್ದರ್ ಹೋಗಿ ಬುಕ್ ಮಾಡಿದ್ರಿ, ನಾಳೆ ಅದು ಸಿಗ್ಲಿಲ್ಲ, ಕೊಡ್ಲಿಲ್ಲ, ಡಿಲೇ ಆಯ್ತು, ಅವಾಗ ಬಂದು KHB ಕೇಳಿದ್ರೆ ದೇ ಆರ್ ನಾಟ್ ಅಟ್ ಆಲ್ ರಿಲೇಟೆಡ್. ಸೊ ಹೆಚ್ಚಿನ ವಿವರಗಳಿಗಾಗಿ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಗೃಹ ಮಂಡಳಿ ಫೇಸ್ 4 ನೋಡಿ, BSR ಲೇಔಟ್ ಕೋನಸಂದ್ರ ಜಿಗಣಿಯಲ್ಲೇ ಆಫೀಸ್ ಇದೆ KHB. ನೀವು ಅಲ್ಲಿ ಏನಾದ್ರೂ ಹೋಗಿ ನೋಡಿದಾಗ ಈ ತರ ಬಂದಿದೆ ಸರ್ ಈ ತರ ಅನ್ಸಿದ್ರೆ, ಏನಾದ್ರೂ ಡೌಟ್ ಇದ್ರೆ ಇವ್ರಿಗೆ ಕಾಲ್ ಮಾಡಿ ಮೀಟ್ ಮಾಡಿ ಅಥವಾ ಇಮೇಲ್ ಮಾಡಿ ಅಥವಾ ಈ ನಂಬರ್ಗೆ ಫೋನ್ ಮಾಡಿ ಅವ್ರಿಗೆ ಸಂಪರ್ಕಿಸಿ. ಓಕೆ, ಸೊ ಇದರಲ್ಲಿ ಲ್ಯಾಂಡ್ ಶೇರ್ ಮಾಡಿದಾಗ certainly owners have rights to sell it, or owners are the real owner of land sharing department. ಬಟ್ ಅದೇನು ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಬಂದಿದೆಯಲ್ಲ ಅದು ಅಫಿಷಿಯಲಿ ಬಂದಿದೆಯೋ ಇಲ್ಲೋ ಅಂತ ಹೇಳಿ ನೀವು ಕನ್ಫರ್ಮ್ ಮಾಡ್ಕೊಂಡು ಬುಕಿಂಗ್ ಮಾಡೋದು ತುಂಬಾ ಒಳ್ಳೇದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇದರಲ್ಲಿ ನೀವು KHB
ವಿಲ್ ನಾಟ್ ಹೋಲ್ಡ್ ಎನಿ ರೆಸ್ಪಾನ್ಸಿಬಿಲಿಟಿ ಅಂತಾನು ಕೂಡ ಹೇಳಿದ್ದಾರೆ. ನೀವು ಬುಕ್ ಮಾಡಬೇಡಿ ಅಂತಾನು ಹೇಳಿಲ್ಲ, ಬುಕ್ ಮಾಡಿ ಅಂತಾನು ಹೇಳ್ತಿಲ್ಲ. ಬುಕ್ ಮಾಡೋಂಗಿದ್ರೆ ರೈಟ್ ಪೀಪಲ್ ನ ಮೀಟ್ ಮಾಡಿ, ರೈಟ್ ಟೀಮ್ ಅನ್ನ ಮೀಟ್ ಮಾಡಿ, ರೈಟ್ ಓನರ್ ಆಫ್ ದ ಲ್ಯಾಂಡ್ ಅನ್ನ ಮೀಟ್ ಮಾಡಿ, ಡಾಕ್ಯುಮೆಂಟೇಶನ್ ಮಾಡಿ ಬುಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವೆರಿ ವೆರಿ ಕೇರ್ಫುಲ್. ದಿಸ್ ಇಸ್ ಸಮಥಿಂಗ್ ಹ್ಯಾಸ್ ಟು ಬಿ ಸ್ಪ್ರೆಡ್ ಅಕ್ರಾಸ್ ಟು ಎವ್ರಿಬಡಿ. ನಿಮ್ಮ ಬೆಂಗಳೂರು ನೆಟ್ವರ್ಕ್ ಅಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಪ್ಲೀಸ್ ಸ್ಪ್ರೆಡ್ ಮಾಡಿ. ಈ ನೋಟಿಫಿಕೇಶನ್ ನೀವು ಇವತ್ತು KHB ವೆಬ್ಸೈಟಿಗೆ ಹೋದ್ರೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ರಿಫ್ರೆಶ್ ಮಾಡ್ಕೊಳ್ಳಿ, ರೀಡ್ ಮೋರ್ಗೆ ಹೋಗಿ, ಸ್ಕ್ರಾಲ್ ಇಟ್ ಡೌನ್. ಓಕೆ, ಸೊ ಸ್ವಲ್ಪ ಟಾಪ್ ಅಲ್ಲಿ ಬಂದ್ರೆ ಇಲ್ಲಿದೆ ನೋಡಿ. ಓಕೆ, ಇದ್ರದ್ದು ಎಕ್ಸಾಕ್ಟ್ಲಿ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಂದ್ರೆ ನೀವು ಎಕ್ಸಾಕ್ಟ್ಲಿ ಲಿಂಕ್ ನ ಓಪನ್ ಮಾಡಿ ಕೂಡ ನೀವು ಇದನ್ನ ನೋಡ್ಕೋಬಹುದು. ತುಂಬಾ ಒಳ್ಳೆ ಮಾಹಿತಿ. 2 ಸಲ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಸಾರ್ವಜನಿಕ ನೋಟಿಸ್ ಇದೆ ಇದು. 2 to 3 ಟೈಮ್ಸ್ ಓದ್ಕೊಳ್ಳಿ. ಯಾರ್ಯಾರು ಬೇಕು ಅಂದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.